ಅವಳನ್ನ ಇಂಡೋನೇಷ್ಯಾ ಟ್ರಿಪ್ಪಿಗೆ ಕಳಿಸ್ದೆ. ಆಮೇಲೆ ಯಾವುದದು ಪುರಿ ಜಗನ್ನಾಥ್, ನೇಪಾಳ, ಆಮೇಲೆ ಹಿಂಗೆ ಕಟ್ರಪ್ಪ ಹಿಂದಿ ಗುಜರಾತ್ ಟ್ರಿಪ್ಪು. ಈಗ ಈಗ ಒಂದು 10 ಡೇಸ್ಗೋಸ್ಕರ ಕೇಳಿದ್ಲು. ಅದು ಜ್ಯೋತಿರ್ಲಿಂಗ ದರ್ಶನಕ್ಕೆ. ನಾನು 9 ಡೇಸು ಬೇಡ, ಮಗನಿಗೆ ಎಕ್ಸಾಮ್ ಇದೆ, ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ಇನೋವಾ ಮಾಡಿಕೊಂಡು, ನಾನು ನೀನು 3 ಜನ ಹೋಗೋಣ ನೆಮ್ಮದಿಯಾಗಿ. ಅವ್ರು ಯಾವ ರೂಟಲ್ಲಿ ಹೋಗಿದ್ದಾರೆ ಅದೇ ರೂಟಲ್ಲೇ ಹೋಗಿ ನಿನಗೆ ತೋರಿಸ್ಕೊಂಬರ್ತೀನಿ ಅಂತ ಹೇಳಿದ್ದೆ. ಇಷ್ಟೇ. ನಾನು ಒಂದು ಟ್ರಿಪ್ಪು ಹೋಗಿಲ್ಲ. ನಾನು ಅವಳ ಸಂತೋಷ ನೋಡಿಕೊಂಡು ಅವಳು ಫೋಟೋಸ್ ಕಳಿಸ್ತಿದ್ಲು ಅಲ್ಲಿಂದ ಹೋದ್ಮೇಲೆ. ಅದನ್ನು ನೋಡಿ ನನ್ನ ಕ್ಲೈಂಟ್ಸ್ಗಳು ಬೈತಿದ್ರು ನನ್ನ, ಏನು ಸರ್ ನೀವು ಹೋಗದೆ ಅವ್ರನ್ನ ಕಳಿಸ್ತಿದ್ದೀರಲ್ಲ ಅಂತ. ಇವರಿಬ್ಬರು ಹೋಗಿ ಎಂಜಾಯ್ ಮಾಡ್ಕೊಂಬಂದ್ರೆ ನಾನು ಎಂಜಾಯ್ ಮಾಡ್ಕೊಂಡಂಗೆ ಅಂತಂತಿದ್ದೆ. ಈಗಲೂ ಇಂಡೋನೇಷ್ಯಾ ಬಾಲಿಗೆ ಇವನು ಮತ್ತು ಹಿಮಾಲಯ ಟ್ರೆಕ್ಕಿಂಗ್ ಹೋಗಿದ್ಲು, ನಾ ಹೋಗಿರಲಿಲ್ಲ. ಆಯಿತಾ, ಅಯೋಧ್ಯ ಮುಗಿಸ್ಕೊಂಬಂದ್ಲು, ಎಲ್ಲ ಮುಗಿಸ್ಕೊಂಬಂದು ಎಲ್ಲ ಕಡೆಗೂ ಖುಷಿಯಾಗಿ ಕಳಿಸಿದ್ದೀನಿ. ಇದೊಂದು ನಾ ಬೇಡ ಅಂದಮೇಲೆ ಸುಮ್ಮನೆ ದುಡ್ಬೇಕಾಗಿತ್ತು. ಇಷ್ಟು ಕಳಿಸಿಯಾರೆ ಇವರು, ಇದಕ್ಕೆ ಬೇಡ ಅಂತೀಯಾರೆ, ಏನೋ ರೀಸನ್ ಇರ್ಬೋದು, ಬೇಡ ಅಂತ ಸುಮ್ಮನೆ ಇರಬೇಕಾಗಿತ್ತು. ಅದನ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಏನು ಮಾಡೋದು? ಅಪ್ಪಂಗೆ ತಮ್ಮಂಗೆ ಶಿಕ್ಷೆ ಆಗಬೇಕು ಅವ್ರು ಮಾಡಿರೋ ತಪ್ಪಿಗೆ. ನಾನಿಲ್ಲಿ ನನ್ನ ತಮ್ಮ ಇದ್ದಾನೆ ಅಂತ ನಂಬಿ ಬಿಟ್ಟು ನಮ್ಮಮ್ಮನ ನಾನು ಅಬ್ರಾಡ್ಗೆ ಹೋಗಿದ್ದೆ ಓದೋಕ್ಕೆ ಅಂತ. ಆದರೆ ನನ್ನ ತಮ್ಮ ಈ ಥರ ಆಗ್ತಾನೆ ಅಂತ ಗೊತ್ತಿರಲಿಲ್ಲ ನನಗೆ. ಅಮ್ಮನ ದಿನ ಬೈಯೋನು ಅವನೂ. ಅದಕ್ಕೆ ಇವಾಗ ಅಮ್ಮನ ಕ್ರಿಮೇಷನ್ ಏನಿದೆ, ಅಪ್ಪ ತಮ್ಮ ಇಬ್ಬರೂ ಮಾಡೋಂಗಿಲ್ಲ. ಇದೇ ನಾನು ಕೇಳ್ಕೊತಾ ಇರೋದು. ನಮ್ಮ ಮಾವ ಮಾಡಬೇಕು. ಕೇಳ್ಕೊತಾ ಇರೋದೆಲ್ಲ ಹೇಳ್ತಾ ಇರೋದು, ಯಾರೂ ತಡಿಬಾರ್ದು. ಮಾವನೇ ಅಮ್ಮನ ಕ್ರಿಮೇಷನ್ ಮಾಡಬೇಕು. ಯಾರಿಗೂ ಅಮ್ಮ ಹೇಳ್ಕೊಂಡಿರಲಿಲ್ಲ. ಏನೇ ಜಗಳ ಆದರೂ ಅಮ್ಮನ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಅಂತ ಹೇಳೋರು. ಅವ್ರ ಸ್ವಂತ ತಂಗಿ ಜೊತೆ 2 ವರ್ಷದಿಂದ ಮಾತಾಡೋಕೆ ಬಿಟ್ಟಿರಲಿಲ್ಲ. ನನ್ನ ಜೊತೆ ಮಾತಾಡಬೇಕು ಅಂದರೆ ಪರ್ಮಿಷನ್ ಬೇಕಿತ್ತು. ಅಮ್ಮ ಹೆದರ್ಕೊಂಡು ಫೋನ್ ಮಾಡೋರು. ಸರಿ ನಿಮ್ಮ ಅಪ್ಪ ಬರ್ತಿದ್ದಾರೆ ಅಂತ ಫೋನ್ ಇಟ್ಬಿಡೋರು. ಮೊನ್ನೆನೂ ಹಾಗೆ ಮಾಡಿದ್ರು. ಫೋನ್ ಮಾಡಿದ್ರು, ಮಾತಾಡ್ತಾಯಿದ್ರು, ಮನೇಲಿ ಜಗಳ ಆಯಿತು ಅಂತ ಹೇಳಿದ್ರು. ಅಷ್ಟರಲ್ಲಿ ನಿಮ್ಮ ಅಪ್ಪ ಬಂದರು, ಆಮೇಲೆ ಮಾಡ್ತೀನಿ ಅಂತ ಇಟ್ಬಿಟ್ರು. ಅಪ್ಪ ಆಡಿಟರ್, ಅವ್ರದ್ದೇ ಸ್ವಂತ ಆಫೀಸ್ ಇದೆ. ನಾನೇ ಬಾಸ್ ಅನ್ನೋ ಥರ ಸ್ವಲ್ಪ ಇದು. ಹುಡುಗಿರು ಏನೇ ಮಾಡೋಕ್ಕೆ ಹೋದ್ರು ತಡಿಬೇಡಿ, ಬಿಕಾಸ್ ನಮಗೆ ಗೊತ್ತು ಏನು ನಡೀತಾ ಇದೆ ಮನೇಲಿ ಅಂತ. ಈಗಲೂ ನಾನು ಏನೇ ಮಾಡೋಕ್ಕೆ ಹೋದ್ರು ಎಲ್ಲರೂ ತಡಿಯೋಕ್ಕೆ ಬಂದರು. ಐ ಆಮ್ ಸ್ಟಿಲ್ ಗಿವಿಂಗ್ ಅ ರಿಪೋರ್ಟ್. ಈ ಸಿಚುವೇಷನಲ್ಲೂ ನಾನು ಕೊಡ್ತಾ ಇದ್ದೀನಿ. ಏನಕ್ಕಂದರೆ ಎಲ್ರಿಗೂ ಗೊತ್ತಾಗಬೇಕು, ಮನೇಲಿ ಏನೇ ಇಶ್ಯೂ ಇದ್ದರೂ ಸ್ಟೇಷನ್ಗೆ ಬನ್ನಿ, ಇಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಆ ನೋವಲ್ಲಿ ಕೊರಗಬೇಡಿ, ನಿಮ್ಮ ಫ್ಯಾಮಿಲಿಗೋಸ್ಕರ ಅಂತ. ನಿಮ್ಮದು ಒಂದು ಲೈಫ್ ಇದೆ. ಅದೇ ಅವತ್ತಿನ ದಿನ ಏನೋ ಸ್ವಲ್ಪ ಮಾತುಕತೆ ಆಯಿತು. ಅಪ್ಪ ಬೇಡ ಅಂತಂದರು. ಸೊ ಅದಕ್ಕೆ ಮೈಂಡ್ ಫ್ರೀ ಆಗಲಿ ಅಂತ ಅಪ್ಪ ಒಂದು ವಾಕ್ ಅಂತ ಹೋಗಿದ್ದು ಬರೋಣ ಅಂತ ಹೋದರು. ಅವ್ರೇನು ಮಾಡ್ಬಿಟ್ರು, ಫೋನ್ ಇಟ್ಬಿಟ್ಟು ಹೋದರು. ಸೊ ಅಮ್ಮಂಗೆ ಮನೆ ಬಿಟ್ಟು ಹೋದ್ರು ಅಂತ ಅಂದ್ಕೊಂಡು ನನ್ನನ್ನು ಕಳಿಸಿದ್ರು, ಹೋಗಿ ಕರ್ಕೊಂಬ ಅಂತ. ಆ 15-20 ಮಿನಿಟ್ಸ್ ಗ್ಯಾಪಲ್ಲಿ ಈ ಥರ ಅಮ್ಮ ಮಾಡಿಕೊಂಡ್ರು. ಸೊ ಆರಾಮಾಗೇ ಇದ್ದರು, ಏನೂ ಆಗಿರಲಿಲ್ಲ ಕಾನ್ಫ್ಲಿಕ್ಟ್ಸು, ಚೆನ್ನಾಗೇ ಇದ್ದರು. ಏನಕ್ಕೆ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ನಿಮ್ಮ ಸಿಸ್ಟರ್ ನಿಮ್ಮ ತಂದೆ ಮೇಲೆ ಆರೋಪ ಏನಂತ ಪ್ರೂಫ್ ಏನಿದೆ? ಅವ್ರ ರಿಪೋರ್ಟ್ ಬರಲಿ, ರಿಪೋರ್ಟ್ ಬರೋವರೆಗೂ ಅವ್ರು ಕಾಯಬೇಕು. ಅವ್ರಿಗೆ ಅಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ನಾವೇನೂ ಮಾಡೋಕ್ಕಾಗಲ್ಲ. ನನ್ನ ತಮ್ಮ ಈ ಥರ ಇರಲಿಲ್ಲ, ಇವಾಗ ಚೇಂಜ್ ಆಗಿದ್ದಾನೆ ಅಂತ ಹೇಳ್ತಾರೆ. ಫಸ್ಟ್ ನನ್ನ ತಮ್ಮ ಈ ಥರ ಇರಲಿಲ್ಲ, ಇವಾಗ ಸ್ವಲ್ಪ ಡೇಟಿಂದ ಚೇಂಜ್ ಆಗಿದ್ದಾನೆ ಅಂತ ನಿಮ್ಮ ಮಗ. ಯಾವ ಥರ ಚೇಂಜ್ ನಮಗೇನು ಅನ್ನಿಸ್ಲಿಲ್ಲ, ಯಾರು ಹೇಳಿ. ಆರಾಮಾಗೇ ಇದ್ವಿ, ಚೆನ್ನಾಗಿದ್ವಿ. ಆವತ್ತಿನ ದಿನನೂ ಖುಷಿಯಾಗಿ ಮಾತಾಡ್ಕೊಂಡು ಚೆನ್ನಾಗೇ ಇದ್ವಿ. ಅವತ್ತು ಕೇಳಿದೆಲ್ಲ ನೀವು ನಿಮ್ಮಮ್ಮ ಟ್ರಿಪ್ ಹೋಗ್ತಾ ಇದ್ರಾ? ಹೋಗಿದ್ವಿ, ಸುಮಾರು ಕಡೆ ಹೋಗಿದ್ದೀವಿ. ಆಲ್ ಓವರ್ ಇಂಡಿಯಾ ಆರಾಮಾಗಿ ಸುತ್ತಾಡಿದ್ದೀವಿ ಎಲ್ಲ. ಅದೇ ಇಲ್ಲ ಇರಲಿಲ್ಲ, ಎಲ್ಲ ಕಡೆ ಕಳಿಸ್ತಾ ಇದ್ರು, ಆರಾಮಾಗಿದ್ವಿ. ಎಲ್ಲಿ ಕೇಳಿದ ಕಡೆ ಈ ಥರ ಹೋಗ್ತೀವಿ ಅನ್ನೋದಕ್ಕೆ ಯಾವತ್ತೂ ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಎಲ್ಲ ಕಡೆ ಕಳಿಸ್ಕೊಂಡು ಆರಾಮಾಗಿದ್ದರು. ಆದರೆ ಅವರಂತೂ ಯಾವತ್ತೂ ಯಾವ ಟ್ರಿಪ್ಗೂ ಬಂದಿಲ್ಲ. ಕರ್ಕೊಂಬರೋಕ್ಕೆ ಅವತ್ತು ಒಂದಿನ ಯಾವತ್ತು ಒಪ್ಕೊಂಡಿದ್ರು. ಆಮೇಲೆ ಅವರ ಪರ್ಸನಲ್ ಕೆಲಸ ಏನೋ ಬಂದಿದ್ದಕ್ಕೆ ಬರೋಕ್ಕಾಗಲಿಲ್ಲ ಅವರು. ನಿಮ್ಮ ತಂದೆ ಜೊತೆ ನಿಮ್ಮ ಸಿಸ್ಟರ್ ಚೆನ್ನಾಗೇ ಇದ್ರು. ಇವಾಗ ಈ ಥರ ಸ್ವಲ್ಪ ಈ ಥರ ಆಯ್ತಲ್ಲ ಇವತ್ತು, ಆವಾಗಿಂದ ಸ್ವಲ್ಪ ಚೇಂಜಸ್ ಆಗಿದೆ. ಗಂಡ ಮತ್ತು ಮಗನ ಮೇಲೆ ಆರೋಪ ಮಾಡ್ತಾ ಇದ್ರು. ಸೊ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟನ್ನು ನಾವು ತೊಗೊಂಡಿದ್ದೀವಿ. ನಿನ್ನೆ ರಾತ್ರಿ 10:00 ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಸಂಧ್ಯಾ ಅಂತ ಹೇಳಿ 45 ವರ್ಷ, ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಬರುತ್ತೆ. ನಾವು ಸ್ಥಳಕ್ಕೆ ಹೋದಾಗ ಅವರ ಬ್ರದರ್, ಏನು ಡಿಸೀಸ್ಡ್ ಬ್ರದರ್ ಇದ್ದಾರೆ, ಅವರು ನಮ್ಮದು ಇದು ಅನುಮಾನಾಸ್ಪದವಾಗಿದೆ ಅಂತ ಹೇಳ್ತಾರೆ. ಸೊ ಅದರ ಪ್ರಕಾರನೇ ನಾವು ಅನುಮಾನಾಸ್ಪದ ಸಾವು ಅಂತಲೇ ನಾವು ತನಿಖೆ ಕೈಗೊಂಡಿದ್ದೀವಿ.
ಅವರು ಅವರ ಗಂಡ ಮತ್ತು ಮಗನ ಮೇಲೆ ಆರೋಪ ಮಾಡ್ತಾಯಿದ್ರು. ಸೊ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟನ್ನು ನಾವು ತೊಗೊಂಡಿದ್ದೀವಿ. ತೊಗೊಂಡು ಮುಂದಿನ ತನಿಖೆ ಮಾಡ್ತೀವಿ. ಈಗಲೇ ಹೇಳಕ್ಕೆ ಬರೋದಿಲ್ಲ, ಯಾಕಂತಂದ್ರೆ ನಮಗೆ FSL ರಿಪೋರ್ಟ್ ಬರಬೇಕು. FSL ರಿಪೋರ್ಟ್ ಬಂದಮೇಲೆ ನಾವು ಮಾತಾಡೋಕ್ಕಾಗುತ್ತೆ. ಅವರು ಹೇಳೋ ಪ್ರಕಾರ, ಅವ್ರ ತಮ್ಮ ಹೇಳೋ ಪ್ರಕಾರ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಬಟ್ ನಾವು ಅದನ್ನು ತನಿಖೆಯಲ್ಲಿ ತೊಗೊಂಡು ಬರ್ತೀವಿ.